ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋರ್ಡ್. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾದ ಒಂದು ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಪ್ರಾಚೀನ ನಾಗರಿಕತೆಗಳಲ್ಲಿ ಪ್ರಮುಖವಾದ ನಾವು ಈಜಿಪ್ಟ್ ನಾಗರಿಕತೆ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಮೆಸೊಪಟೋಮಿಯಾ ನಾಗರಿಕತೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸಂಪೂರ್ಣವಾದ ಮಾಹಿತಿ ಒಂದೇ ವಿಡಿಯೋದಲ್ಲಿ ಸ್ನೇಹಿತರೆ. ನೋಡಿ ಇಲ್ಲಿ. ಇಂದಿನ ಇರಾಕ್ ದೇಶದ ಟ್ರೈಗ್ರಿಸ್ ಮತ್ತು ಯೂಫ್ರೇಟಿಸ್ ನದಿಗಳ ನಡುವಿನ ಬಯಲಿನಲ್ಲಿ ಈ ಒಂದು ಮೆಸೊಪಟೋಮಿಯಾ ನಾಗರಿಕತೆಯು ಉಗಮವಾಯಿತು ಸ್ನೇಹಿತರೆ. ಗ್ರೀಕ್ ಭಾಷೆಯಲ್ಲಿ ಮೆಸೊಪಟೋಮಿಯಾ ಎಂದರೆ ಎರಡು ನದಿಗಳ ನಡುವಿನ ಪ್ರದೇಶ. ಇದನ್ನು ಮೆಸೊಪಟೋಮಿಯಾ ಎಂದು ಕರೆಯಲಾಗುತ್ತೆ. ಈ ಪ್ರದೇಶವನ್ನು ಕೆಲವರು ಆಳ್ತಾರೆ. ಅವರು ಯಾರೆಂದರೆ ಸುಮೇರರು, ಬ್ಯಾಬಿಲೋನಿಯನ್ನರು, ಹಿಟ್ಟೈಟರು, ಅಸ್ಲೀರಿಯನ್ನರು ಮತ್ತು ನವಬ್ಯಾಬಿಲೋನಿಯನ್ನರು ಮುಂತಾದ ಜನಾಂಗದವರು ಈ ಒಂದು ಮೆಸೊಪಟೋಮಿಯಾ ನಾಗರಿಕತೆಯನ್ನು ಆಳ್ವಿಕೆ ಮಾಡ್ತಾರೆ ಸ್ನೇಹಿತರೆ. ತದನಂತರ ಇಲ್ಲಿ ಈ ಒಂದು ಮೆಸೊಪಟೋಮಿಯಾ ನಾಗರಿಕತೆಯ ರಾಜಕೀಯ ಇತಿಹಾಸ ಯಾವ ರೀತಿ ಇದೆ ಎಂಬುದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಸುಮೇರಿಯನ್ನರಿಂದ ಮೊಟ್ಟ ಮೊದಲು ಈ ನಾಗರಿಕತೆ ಏಳಿಗೆ ಬಂತು. ಈ ಒಂದು ಸುಮೇರಿಯನ್ನ ಎಂಬ ಜನಾಂಗದಿಂದ ಈ ಒಂದು ನಾಗರಿಕತೆಯು ಏಳಿಗೆಗೆ ಬಂತು. ಉರ್, ಕಿಶ್, ಲಗಾಶ್ ಮೊದಲಾದ ನಗರಗಳು ಈ ಒಂದು ಸುಮೇರಿಯನ್ನರಿಂದ ಅವರ ಆಳ್ವಿಕೆಯ ನಂತರ ಈ ಮೂರು ರಾಜ್ಯಗಳು ಆರಂಭವಾಯಿತು. ಸುಮೇರಿಯನ್ನರು ಕ್ಯೂನಿಫಾರಂ ಲಿಪಿಗಳಲ್ಲಿ ಹಸಿ ಜೇಡಿಮಣ್ಣಿನ ಫಲಕಗಳ ಮೇಲೆ ತಮ್ಮ ಬರವಣಿಗೆಯನ್ನು ಬರೆಯುತ್ತಿದ್ದರು. ಮತ್ತು ಈ ಸುಮೇರಿಯನ್ನರ ಜನಾಂಗದವರ ಆಳ್ವಿಕೆ ಮುಗಿದ ನಂತರ ಅಕ್ಕಾಡಿಯನ್ನರು ಈ ಒಂದು ನಾಗರಿಕತೆಗೆ ಪ್ರವೇಶ ಮಾಡ್ತಾರೆ. ನಂತರ ಅವರ ಆಳ್ವಿಕೆ ಮುಗಿದ ನಂತರ ಅಮೋರೈಟರು ಎಂಬ ಜನಾಂಗವು ಆಳ್ವಿಕೆ ಮಾಡ್ತಾರೆ. ಬ್ಯಾಬಿಲೋನ್ ಎಂಬ ಪಟ್ಟಣವನ್ನು ಈ ಒಂದು ಅಮೋರೈಟರು ಎಂಬ ಜನಾಂಗ ಆಳ್ವಿಕೆ ಮಾಡ್ತಾರೆ. ಇವು ಪ್ರಮುಖವಾಗಿ ಒಂದು ರಾಜಕೀಯ ಇತಿಹಾಸವಾಗಿದೆ ಸ್ನೇಹಿತರೆ. ಇದರಲ್ಲಿ ಕೆಲವರು ಪ್ರಮುಖ ಚಕ್ರವರ್ತಿಗಳು ಮತ್ತು ಅರಸರು ಸಹ ಕಂಡು ಬರ್ತಾರೆ. ಅವರು ಯಾರೆಂದು ಇವತ್ತು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಹಮ್ಮುರಬಿ. ಇವರು ಬ್ಯಾಬಿಲೋನಿಯನ್ನರಲ್ಲಿ ಪ್ರಸಿದ್ಧನಾದ ರಾಜರ. ಈತನು ತನ್ನ ಕಾನೂನು ಸಂಹಿತೆಗಳ ಮೂಲಕ ಪ್ರಸಿದ್ಧನಾದವನು. ಇವನು ಪ್ರಮುಖ ತತ್ವವಾದ ಮುಯಿಗೆ ಮುಯಿ, ಇದು ಇವರ ಪ್ರಮುಖ ತತ್ವದ ಒಂದು ಕಾನೂನುಗಳಿವೆ. ಈ ಬ್ಯಾಬಿಲೋನಿಯನ್ನರಲ್ಲಿ ನಂತರ ಕಾಸೈಟ್ ಮತ್ತು ಹೆಟ್ಟೈಟ್ ಎಂಬ ಜನಾಂಗಗಳು ಮೆಸೊಪಟೋಮಿಯಾವನ್ನು ಆಳಿದ್ದರು. ಮತ್ತು ಇನ್ನೊಬ್ಬ ಪ್ರಸಿದ್ಧ ಚಕ್ರವರ್ತಿ ರಾಜ ಎಂದರೆ ಅಸುರ್ ಬಾನಿಪಲ್. ಹೆಟ್ಟೈಟರ್ ನಂತರ ಮೆಸೊಪಟೋಮಿಯಾವನ್ನು ಅಸ್ಸೀರಿಯನ್ನರು ಆಳಿದ್ದರು. ಅಸ್ಸೀರಿಯನ್ನರ ಪ್ರಸಿದ್ಧವಾದ ಚಕ್ರವರ್ತಿ ಅಸುರ್ ಬನಿಪಲ್. ಇಲ್ಲಿ ನಿನೆವಾ ಎಂಬ ನಗರದಲ್ಲಿ ಉತ್ತಮ ಗ್ರಂಥಾಲಯವನ್ನು ಈ ಒಂದು ಅಸುರ್ ಬನಿಪಾಲ್ ಎಂಬವರು ನಿರ್ಮಾಣ ಮಾಡ್ತಾರೆ. ಮತ್ತೊಬ್ಬ ರಾಜ ನೆಬೂಕಡ್ನೆಜರ್. ಚಾಲ್ಡಿಯನ್ನರಲ್ಲಿ ನೆಬೂಕಡ್ನೆಜರ್ ಪ್ರಸಿದ್ಧನಾಗಿದ್ದನು. ಇವನು 7 ಅದ್ಭುತಗಳಲ್ಲಿ ಅಂದರೆ ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ತೂಗು ಉದ್ಯಾನವನ ಇದನ್ನು ಬ್ಯಾಬಿಲೋನ್ ನಗರದಲ್ಲಿ ನಿರ್ಮಾಣ ಮಾಡ್ತಾರೆ. ಯಾರು ನಿರ್ಮಾಣ ಮಾಡ್ತಾರೆ? ಇಲ್ಲಿ ನೆಬೂಕಡ್ನೆಜರ್ ರವರು ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ ತೂಗು ಉದ್ಯಾನವನ್ನು ಬ್ಯಾಬಿಲೋನ್ ನಗರದಲ್ಲಿ ನೆಬೂಕಡ್ನೆಜರ್ ಅವರು ನಿರ್ಮಾಣ ಮಾಡ್ತಾರೆ. ಸುಮಾರು 2500 ವರ್ಷಗಳ ಹಿಂದೆ ಪರ್ಷಿಯಾದ ಚಕ್ರವರ್ತಿ ಸೈರಸ್ನು ಬ್ಯಾಬಿಲೋನ್ ನಗರವನ್ನು ಗೆಲ್ಲುವ ಮೂಲಕ ಪ್ರಾಚೀನ ಮೆಸೊಪಟೋಮಿಯಾ ನಾಗರಿಕತೆಯು ಅಂತ್ಯಗೊಳ್ಳುತ್ತದೆ ಸ್ನೇಹಿತರೆ. ಈ ಒಂದು ನಾಗರಿಕತೆಯು ಅಂತ್ಯಗೊಳ್ಳೋಕ್ಕಿಂತ ಮುಂಚೆ ಕೆಲವು ರಾಜರುಗಳು ಮತ್ತು ಜನಾಂಗದವರು ಆಳ್ವಿಕೆ ಮಾಡಿದರು. ಅವರು ನೀಡಿದಂಥ ಒಂದು ಪ್ರಮುಖವಾದ ಕೊಡುಗೆಗಳನ್ನು ನಾವು ಡಿಸ್ಕಸ್ ಮಾಡೋಣ ಬನ್ನಿ. ಪ್ರಮುಖವಾಗಿ ಕೊಡುಗೆಗಳು: ಜಗತ್ತಿನಲ್ಲಿಯ ಮೊಟ್ಟ ಮೊದಲ ಕಾನೂನು ಸಂಹಿತೆಗಳನ್ನು ಅಳವಡಿಸಿಕೊಂಡವರು ಮೆಸೊಪಟೋಮಿಯನ್ನರು. ನಂತರ ಹಮ್ಮುರಬಿ ಜಗತ್ತಿನಲ್ಲಿ ಮೊದಲ ಬಾರಿಗೆ ಕಾನೂನು ಸಂಹಿತೆಗಳನ್ನು ಜಾರಿಗೆ ತಂದನು. ಮುಯಿಗೆ ಮುಯಿ ಇವರ ಪ್ರಮುಖವಾದ ಒಂದು ತತ್ವವಾಗಿದೆ. ಇವರ ಕಾನೂನಿನಲ್ಲಿ ಗುಲಾಮರ ಮೇಲಿನ ದೌರ್ಜನ್ಯವನ್ನು ನಿಷೇಧಿಸಿದರು. ಮೆಸೊಪಟೋಮಿಯನ್ನರು ಹರಪ್ಪ ಮತ್ತು ಈಜಿಪ್ಟ್ ನಾಗರಿಕಗಳ ಜೊತೆಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು. ಜಿಗ್ಗುರಾತ್ ಎಂಬ ಎತ್ತರದ ದೇವಾಲಯ ಈ ಒಂದು ಮೆಸೊಪಟೋಮಿಯಾ ನಾಗರಿಕತೆಯವರು ನಿರ್ಮಾಣ ಮಾಡ್ತಾರೆ. ಇವರು
ನಾಗರಿಕತೆಯಂತೆ ಇಲ್ಲಿಯೂ ಸಹ ಪ್ರತಿ ನಗರಗಳಿಗೂ ಒಂದೊಂದು ಅಧಿದೇವತೆಗಳಿದ್ದರು ಸ್ನೇಹಿತರೆ. ಸೊ ಅದರಲ್ಲಿ ಪ್ರಮುಖವಾಗಿ ಜಿಗ್ಗುರಾತ್ ಎಂಬ ಅತ್ಯಂತ ಎತ್ತರದ ಒಂದು ದೇವಾಲಯವನ್ನು ಇವರು ಕಟ್ತಾರೆ. ಕೊನಲಿಪಿ ಅಂದರೆ ಕ್ಯೂನಿಫಾರ್ಮ್, ಆಗಲೇ ಹೇಳಿದಾಗೆ ಇಲ್ಲಿ ಕೊನಲಿಪಿ, ಇದು ಬರಹಗಳನ್ನು ಜನರು ಬಳಸ್ತಿದ್ದರು. ಇದು ಹಸಿ ಜೇಡಿ ಮಣ್ಣಿನ ಮೇಲೆ ಇದನ್ನು ಬರವಣಿಗೆ ಮಾಡ್ತಾರೆ. ಗಿಲ್ಗಮೇಶ್ ಎಂಬುದು ಮೆಸೊಪೊಟೇಮಿಯನ್ನರ ಒಂದು ಪ್ರಮುಖವಾದ ಮಹಾಕಾವ್ಯವಾಗಿದೆ. ಸೊ ಈ ಒಂದು ಪ್ರಮುಖವಾಗಿ ನಾವು ಇಂದಿನ ತರಗತಿಯಲ್ಲಿ ಮೆಸೊಪೊಟೇಮಿಯನ್ ನಾಗರಿಕತೆ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಸೊ ನಾವು ನಂತರ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ಚೀನಾ ನಾಗರಿಕತೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ. ಸೊ ಇನ್ನೂ ಯಾರನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾವು ಮಾಡುವಂಥ ವಿಡಿಯೋಗಳ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ. ಸೊ ಎಲ್ಲರೂ ಶೇರ್ ಮಾಡಿ, ಹೊಸದಾಗಿ ಕಾಂಪಿಟೇಟಿವ್ ಫೀಲ್ಡ್ಗೆ ಹೇಳಿದ್ರು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.